ಶಾಬ್ಲು ಹೊರತು ಯೂಟ್ಯೂಬ್ ಚಾನಲ್ ದಾವಣಗೆರೆ ಬನ್ನಿ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಗೊತ್ತಿದ್ದಂಗೆ ಕೆಲವು ದಿನಗಳ ಹಿಂದೆ ಹಿಂದೂ ಮುಸ್ಲಿಂ ಗಲಭೆಯ ಒಂದು ಅದರ ಶಾಂತಿ ಸಭೆಯನ್ನು ಕರೆಯಲಾಗಿದೆ. ಅದೇ ದಾವಣಗೆರೆ ಒಂದು 28ನೇ 37ನೇ ವಾರ್ಡಿನ JN ಶ್ರೀನಿವಾಸ್ ಮತ್ತು ಶ್ವೇತಾ ಶ್ರೀನಿವಾಸ್ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಭಗತ್ ಸಿಂಗ್ ನಗರ ಲೇಬರ್ ಕ್ವಾರ್ಟರ್ಸ್ನಲ್ಲಿ ಹಮ್ಮಿಕೊಂಡಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ KD ನಗರ್ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದರು. ಬನ್ನಿ ವೀಕ್ಷಕರ, ಈ ಒಂದು ಕಾರ್ಯಕ್ರಮ ಕೊನೆ ತನಕ ನೋಡಿ. ಚೆನ್ನಾಗಿರ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. KD ನಗರ ಮತ್ತು ಭಗತ್ ಸಿಂಗ್ ನಗರ ವಾರ್ಡ್ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಶಾಂತಿ ಸಭೆಯನ್ನು, ಸರ್ವಧರ್ಮೀಯರ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಮುಖ್ಯವಾಗಿ ಕಂಡುಬಂದಂಥ ವಿಚಾರಗಳೇನಂತಂದರೆ, ನಾವೆಲ್ಲ ಇಲ್ಲಿ ಅಣ್ಣ ತಮ್ಮನ ರೀತಿ ಇದ್ದೀವಿ, ಹಿಂದಿನಿಂದನೂ ಅದೇ ರೀತಿಯೇ ಇದ್ದೀವಿ, ಮುಂದೂ ಸಹ ಅದೇ ರೀತಿ ನಡ್ಕೊಂಡು ಹೋಗ್ತೀವಿ ಅಂತಂದು ಹೇಳಿದ್ದಾರೆ. ಅವರಿಗೆ ಇಲಾಖೆ ವತಿಯಿಂದ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅದನ್ನೆಲ್ಲ ನಾವು ಕೊಟ್ಕೊಂಡು ಹೋಗ್ತೀವಿ ಅಂತಲೂ ಹೇಳಿದ್ದೇವೆ. ಶಾಂತಿ ಈ ಭಾಗದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಇದೆ, ಹಾಗೇ ನಡ್ಕೊಂಡು ಹೋಗುತ್ತೆ ಅಂತಂದು ನಾನು ಹೇಳಕ್ಕೆ ಬಯಸ್ತೇನೆ. ಸರ್, ಈ ಒಂದು ಶಾಂತಿ ಸಭೆಯಲ್ಲಿ ನಾವೊಂದು ಸಣ್ಣ ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು 100 ಅಪರಾಧಿಗಳಿಗೆ ಬಿಡುಗಡೆ ಆದರೆ ಪರವಾಗಿಲ್ಲ, ಒಂದು ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಒಂದಿದೆ. ಇದು ಎಷ್ಟು ಮಟ್ಟಿಗೆ ನಿಜ? ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಭಾರತದ ಕಾನೂನು ಅದೇ ರೀತಿಯೇ ಹೇಳ್ತದೆ. ನಿರಪರಾಧಿಗಳನ್ನು ಯಾವ ಕಾರಣಕ್ಕೂ ಶಿಕ್ಷೆಗೆ ಒಳಪಡಿಸಬಾರ್ದಂತ ಅದನ್ನೇ ನಡ್ಕೊಂಡು ಹೋಗ್ತಾರೆ. ನಾವು ಈ ಒಂದು ಸೋಷಿಯಲ್ ಮೀಡಿಯಾದಿಂದ ನಿಜವಾಗಲೂ ಹಿಂದೂ ಮುಸ್ಲಿಂ ಆಗಲಿ ಯಾರೂ ಆಗಲಿ ಒಂದು ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಂತ ಒಂದು ನಿಮ್ಮಲ್ಲಿ ಒಂದು ವಿನಂತಿ. ದಾವಣಗೆರೆಯಲ್ಲಿ ಇರುವಂತಹ ಎಲ್ಲ ಯುವಕರಿಗೆ ಒಂದು ಸಂದೇಶ ಏನಂತಂದರೆ, ದಯಮಾಡಿ ಯಾರೂ ಸಹ ಸೋಷಿಯಲ್ ಮೀಡಿಯಾವನ್ನು ಬಳಸುವಾಗ ಅತಿ ಎಚ್ಚರಿಕೆಯಿಂದ ಬಳಸಿ. ಯಾವುದೇ ವಿಚಾರವನ್ನು ಶೇರ್ ಮಾಡುವಾಗ, ಹಂಚ್ಕೊಳ್ಳುವಾಗ ನೀವು ಅದನ್ನು ಕಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅದು ಯಾವ ರೀತಿ ಬಂದಿದೆ, ಯಾವ ಮೂಲದಿಂದ ಬಂದಿದೆ, ಅದು ಎಡಿಟೆಡ್ ವಿಡಿಯೋನ ಏನಿದೆ ಅನ್ನೋದನ್ನು ಪರಿಗಣಿಸಿ ಆನಂತರ ಅದನ್ನು ಮಾಡಿ ಎಚ್ಚರಿಕೆಯಿಂದ ಬಳಸ್ಕೊಳ್ಳಿ. ಅದೊಂದು ಎರಡಲ್ಲಿಗಿನ ಕತ್ತಿ ರೀತಿ, ಅದು ನಿಮಗೆ ಹಿಂದೂ ಕೊಯ್ಬೋದು, ಮುಂದೂ ಕೊಯ್ಬೋದು, ಅದನ್ನು ಉಪಯೋಗನೂ ಆಗ್ಬೋದು, ಅದರಿಂದ ನಿಮಗೆ ಹಾನಿನೂ ಆಗ್ಬೋದು. ಸೋಷಿಯಲ್ ಮೀಡಿಯಾ ಬಳಸುವಂಥ ಸಂದರ್ಭದಲ್ಲಿ ಸಮರ್ಪಕವಾಗಿ ಯೋಚನೆ ಮಾಡಿ ಬಳಸಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ಕಾರ. ನಮಸ್ತೆ ಸರ್, ಇದೊಂದು 28ನೇ ವಾರ್ಡು ಮತ್ತು 37ನೇ ವಾರ್ಡು ಎರಡು ಸೇರಿಸಿ 26 ಹಾಂ ನಮ್ದು 25 ಎಲ್ಲ ಸೇರಿಸಿ ಒಂದು ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀರಾ? ಏನಿಲ್ಲ, ಗಲಾಟೆ ಆಗಿದ್ದಿರೋದು ಮೊನ್ನೆ ಯಾರೋ ಒಬ್ಬರು ಮಾಡಿದ್ದು, ಯಾರು ಮಾಡಿದ್ದು ಸುಮ್ಮನೆ ಇಲ್ಲೆಲ್ಲ ಹೊಣೆಗಾರ ಮಾಡೋದು ಬೇಡ. ಇಲ್ಲೆಲ್ಲ ನಾವು ಚೆನ್ನಾಗಿದ್ದೀವಿ, ಇಲ್ಲಿ ನಾವೆಲ್ಲ ಒಂದೇ ತಾಯಿ ಮಕ್ಕಳೇ. ಅಲ್ಲ, ನಿಜವಾಗ್ಲೂ ಈ ಒಂದು ಭಗತ್ ಸಿಂಗ್ ನಗರದಲ್ಲಿ ಒಂದು 7ನೇ ಕ್ರಾಸ್ನಲ್ಲಿ ನಡೆದಂಥ ಒಂದು ಹಿಂದೂ ಮುಸ್ಲಿಂ ಬಾಂಧವರು ಆ ಒಂದು ವಿಡಿಯೋ ಒಂದು ವೈರಲ್ ಆಗಿದೆ. ಇದೊಂದು ನಿಮಗೆ ದಾವಣಗೆರೆಯಲ್ಲೇ ಒಂದು ಯಾವ ವಾರ್ಡ್ ಅನ್ನೋದು ಒಂಥರ ಫೇಮಸ್ ಆಗಿಬಿಟ್ಟಿದೆ. ಈಗ ನಾವು ಯಾರಿಗೇನು ದ್ವೇಷ ಮಾಡ್ತಿಲ್ಲ. ನಮ್ಮ ಹಬ್ಬ ಇದ್ದಾಗ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರಿದ್ದಾಗ ನಮಗೆ ಸಪೋರ್ಟ್ ಮಾಡೋ ಸರ್ವೇ ಸಾಮಾನ್ಯ. ಅದು ಹಬ್ಬ ಅಂದಮೇಲೆ ಅವ್ರ ಧರ್ಮಕ್ಕೆ ತಕ್ಕಂತೆ ಅವ್ರು ಮಾಡ್ಕೊಂಡು ಹೋಗಿರ್ತಾರೆ. ಅವ್ರ ಧರ್ಮ ಅವ್ರದ್ದು, ನಮ್ಮ ಧರ್ಮ ಮನೆಗೆ ಧರ್ಮ. ಹೊರಗೆ ಬಂದಮೇಲೆ ನಾವೆಲ್ಲ ಒಂದೇ. ಮನುಷ್ಯ ಆಗಿ ಹುಟ್ಟಿದ ಮೇಲೆ ಮನುಷ್ಯದ ಜಾತಿ ಒಂದೇ ಇರೋದು. ನಾವು ಸುಮ್ಮನೆ ಧರ್ಮ ಅಂತ ಕಿತ್ತಾಡೋದು. ಇಲ್ಲಿ ಯಾವುದೋ ಅಂತ ಇನ್ಸಿಡೆಂಟ್ ಆಗಿಲ್ಲ. ಮೊನ್ನೆ ನಮ್ಮದು ಗೈಸ್ ಅಂತಂದು ಹುಡುಗರು ಗಣಪತಿ ಮಾಡಿದ್ರು. ಈದ್ ಮಿಲಾದ್ ಮೆರವಣಿಗೆ ಹೋಗ್ಬೇಕಾದ್ರೆ ನಾವೇ ಅವರಿಗೆಲ್ಲ ಮುಂದೆ ಕಳಿಸಿ ಸ್ವಾಗತ ಕೋರಿದ್ದು. ಆ ಹುಡುಗರು ಬಂದು ಗಣಪತಿ ಮಾಡ್ತಾರೆ. ಆ ಹುಡುಗರು ಬಂದು ಗಣಪತಿ ಮಾಡೋದಿಲ್ಲ, ಅವ್ರುಗಳೆಲ್ಲ ನಮಗೆಲ್ಲ ಕುಣ್ಕಂತ ಕರ್ಕೊಂಡು ಹೋಗೋದು. ಹಿಂಗಿದ್ದಾಗ ಇಲ್ಲಿ ಯಾವುದೂ ತಾರತಮ್ಯ ಇಲ್ಲ, ನಾವೆಲ್ಲ ಒಂದೇ ಇದ್ದೀವಿ. ಇಲ್ಲಿ ಯಾವುದಿಲ್ಲ. ನಾವು ಮನುಷ್ಯ ಆಗಿಬಿಟ್ಟಿವಿ, ಮನುಷ್ಯತ್ವ ಪಡೋದು. ಮನುಷ್ಯ ಆಗಿಬಿಟ್ಟು ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡೋದು ಧರ್ಮ. ಆ ಧರ್ಮ ಕಲ್ತೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಈ ಒಂದು ಶಾಂತಿ ಸಭೆ ಒಂದು ಆರ್ಗನೈಸ್ ಮಾಡಿದ್ರಿ ನೀವು, ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮೊಟ್ಟ ಮೊದಲಿಗೆ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ನೀವು ಬಂದು ಈ ಒಂದು ವಿಚಾರಗಳನ್ನು ನೀವು ಹೈಲೈಟ್ ಮಾಡಿ ತೋರಿಸ್ತೀರ. ಅದೇ ರೀತಿಯಲ್ಲಿ ನಮ್ಮ ಕಾರ್ಪೊರೇಟರಾದ JN ಶ್ರೀನಿವಾಸ್ ಅಣ್ಣನವರು ಮತ್ತು ಹಾಗೂ ನಮ್ಮ KD ನಗರ ಲಿಮಿಟ್ಸ್ ಇನ್ಸ್ಪೆಕ್ಟರಾದ ನಮ್ಮ CPI ಸಾಹೇಬರು, ಸುನಿಲ್ ಸಾಹೇಬರು ಅವರೆಲ್ಲರೂ ಸೇರಿ, ಹಾಗೂ ಎಲ್ಲ ನಮ್ಮ ನಾಗರಿಕರು ಇಲ್ಲಿ ಸೇರಿ ಒಂದು ಪೀಸ್ ಮೀಟಿಂಗ್ ಮಾಡಿ, ಯಾವುದೇ ಒಂದು ಪ್ರಚೋದನಕಾರಿ ಮಾತಿಗೆ, ಯಾವುದೇ ಒಂದು ಅನಾಹುತಕರ ಘಟನೆ ನಡೆಯಲಿದ್ದ ಹಾಗೆ ನಾವು ಇಲ್ಲಿ ಎಲ್ಲರೂ ಸೇರಿ ಸಹಬಾಳ್ವೆಯಿಂದ ಇದ್ದೀವಿ, ಅದೇ ರೀತಿ ಇರೋಣ ಅಂತ ಹೇಳಿಬಿಟ್ಟು ಒಂದು ಆರ್ಗನೈಸೇಷನ್ ಮಾಡಿದ್ವಿ. ಇದು ಬಹಳ ಸಕ್ಸಸ್ಫುಲ್ ಆಗಿದೆ. ನೀವು ಸಹ ಬಂದಿದ್ದೀರಿ, ನಿಮಗೂ ಸಹ ನಾನು ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿಯಲ್ಲಿ ನಾವು ಎಲ್ಲರೂ ಸರ್ವಧರ್ಮೀಯರ ಶಾಂತಿಯ ತೋಟ ನಮ್ಮ ಜಿಲ್ಲೆ, ನಮ್ಮ ಕರ್ನಾಟಕ ನಾಡು, ನಮ್ಮ ದೇಶ ಆಗಿದೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಸಹ ಸಹಬಾಳ್ವೆಯಿಂದ ಜೀವನ ಮಾಡ್ಕೊಂಡು ಹೋಗಬೇಕು. ಕೆಲವು ಮಾಡೋ ಕಿಡಿಗೇಡಿಗಳಿಂದ ಯಾವುದೇ ಒಂದು ಅವ್ರ ಮಾತಿಗೆ ಕಿವಿ ಕೊಡದೆ ನಾವೆಲ್ಲರೂ ಜೀವನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಿಮ್ಮ ಚಾನಲ್ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸಮಾಜದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಇಲ್ಲಿವರೆಗೂ ನಾವು ಏನು ಉಳಿಸ್ಕೊಂಡು ಬಂದಿದ್ದೀವಿ, ಎಲ್ಲ ನಮ್ಮ ಹಿಂದೂ ಭಾಯಿಗಳು, ಮುಸ್ಲಿಂ ಭಾಯಿಗಳು ನಾವೆಲ್ಲರೂ ಸೇರಿ ಶಾಂತಿ ಸೌಹಾರ್ದತೆಯ ಒಂದು ಮೀಟಿಂಗನ್ನು ನಮ್ಮ ಜನಮೆಚ್ಚಿದ ನಾಯಕರು
ನಮ್ಮ ಕೊಡಗೈ ದಾನಿ ನಮ್ಮ ಕಾರ್ಪೊರೇಟರ್ ಆದ ಜೆ ಎನ್ ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ಇವತ್ತು ಹಾಗೂ ನಮ್ಮ KTG ನಗರ ಲಿಮಿಟ್ಸ್ CPI ಸಾಹೇಬರಾದ ನಮ್ಮ ಸುನೀಲ್ ಕುಮಾರ್ ಸಾಹೇಬರು ಸಹ ಬಹಳ ದಿನ ಅವರು ಬಂದು ನಮಗೆ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸೌಹಾರ್ದತೆಯನ್ನು ಕಾಪಾಡುವ ಅವರು ಮುಖ್ಯವಾಗಿ ನಮಗೆ ಹೇಳೋದೇನೆಂದ್ರೆ ಸೌಹಾರ್ದತೆಯಿಂದ ನಾವೆಲ್ಲರೂ ಬಾಳ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಇದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಇದು ಒಂದು ಸಾಂಕೇತಿಕ ಏನಪ್ಪ ಅಂದ್ರೆ ಶಾಂತಿಯ ತೋಟ ಅಂತಾರೆ, ಮನುಷ್ಯಗೆ ನೆಮ್ಮದಿ ಕೊಡುವಂತ ಶಾಂತ ತೋಟ ಅಂತಾರೆ. ಇಷ್ಟೇನು ಮಾತಾಡಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ವೇದಿಕೆ ಮೇಲಿರುವಂತಹ ಈ ಭಾಗದ ಪ್ರಖ್ಯಾತ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆದಂತಹ ಜೆ ಎನ್ ಶ್ರೀನಿವಾಸ್ ಅವರೇ ಮತ್ತು ಈ ಭಾಗದ ಜನಪ್ರಿಯ ಕಾರ್ಪೊರೇಟರ್ ಆಗಿದ್ದೀರಿ. ಅದೇ ರೀತಿ ಈ ಭಾಗದ ಜನಪ್ರಿಯ ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ಜಬ್ಬಾರ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ ಹಾಗೂ ಗಣ್ಯರೇ ಮತ್ತು ಬಹುಮುಖ್ಯವಾಗಿ ಈ ಸಭೆಗೆ ಆಗಮಿಸಿರುವಂತಹ ಎಲ್ಲ ಸಹೋದರರೇ, ಈ ಸಭೆ ನಾವು ಮಾಡೋ ಅಗತ್ಯ ಇಲ್ಲ, ಆದಾಗ್ಯೂ ಸಹ ಮಾಡುವಂತಹ ಅನಿವಾರ್ಯ ಸ್ಥಿತಿ ಇವತ್ತು ನಮಗೆ ಉದ್ಭವಿಸಿದೆ. ಹೌದಾ? ಯಾರೋ ಕೆಲವು ಕಿಡಿಗೇಡಿಗಳು ಮಾಡುವಂತಹ ಸಣ್ಣ ಕೃತ್ಯಗಳು ಇವತ್ತು ನಗರದಲ್ಲಿ 1,500ರಿಂದ 2,000 ಜನ ಪೊಲೀಸರು ಮೊಕ್ಕ ಮೂಡಿ ಬಂದೋಬಸ್ತ್ ಮಾಡುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ನಮ್ಮ ಭಾಗದಲ್ಲಿ ಬಹುಮುಖ್ಯವಾಗಿ ಈ ಉತ್ತರ ಭಾಗದಲ್ಲಿ ಯಾವುದೂ ಆ ಥರ ವ್ಯವಸ್ಥೆ ಇಲ್ಲ. ಎಲ್ಲ ಅಣ್ಣ ತಮ್ಮಂದ್ರ ರೀತಿ, ಮನೆಯವರು ಸಂಬಂಧಿಕರ ರೀತಿ, ಯಾವ ಮುಸ್ಲಿಮು ಹಿಂದೂ ಕ್ರಿಶ್ಚಿಯನ್ ಈ ಮನೋಭಾವನೆ ಇಲ್ಲ. ಎಲ್ಲ ನಾವು ಮಾತಾಡೋದೇ ಇಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಮಾಮು ಈ ಭಾವನೆನೇ ಇದೆ ನಮಗೆ. ಆದರೆ ಯಾರೋ ಸಣ್ಣ ಕಿಡಿಗೇಡಿಗಳು ಮಾಡಿದಂತಹ ಸಣ್ಣ ಕೃತ್ಯಗಳು, ಆ ಕೃತ್ಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಹೆಚ್ಚಾಗಿ ಶೇರ್ ಮಾಡಿಕೊಂಡು ಹಂಚಿಕೆ ಮಾಡಿದ್ದು ಇವತ್ತು ಒಂದು ಸಣ್ಣ ಘಟನೆ ದೊಡ್ಡದಾಗಿ ಬೆಳೆಯೋದಕ್ಕೆ ಕಾರಣ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ಯಾವುದೇ ಪೋಸ್ಟ್ಗಳು, ವಿಡಿಯೋಗಳು, ಮೆಸೇಜ್ಗಳನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಎಲ್ಲ ನೀವು ಅದನ್ನು ಹಲವಾರು ಬಾರಿ ಅದರಿಂದ ಬಂದಿರುವಂತಹ ಮೂಲವನ್ನು ಪರಿಶೀಲನೆ ಮಾಡಿ, ಅಲ್ಲಿ ನಡೆದಿರೋದೇ ಒಂದಿರುತ್ತೆ, ಯಾರೋ ಪ್ರೊವೊಕೇಟಿವ್ ಆಗಿ ಮಾತಾಡಿರ್ತಾರೆ, ಅದನ್ನು ನೀವು ಶೇರ್ ಮಾಡಿದ್ರೆ ಯಾರು ಆ ಕೃತ್ಯ ಮಾಡಿರ್ತಾನೆ ಅದಕ್ಕಿಂತ ಹೆಚ್ಚಿನ ಹೊಣೆಗಾರಿಕೆ ನಿಮ್ದಾಗ್ತದೆ. ಅದನ್ನು ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ. ವಿನಾಕಾರಣ ಯಾವುದನ್ನು ಶೇರ್ ಮಾಡಬೇಡ್ರಿ, ಅದನ್ನು ಸುಳ್ಳು ಮಾಹಿತಿಗಳನ್ನು ಹರಡಬೇಡ್ರಿ, ಯಾವ ಕಾರಣಕ್ಕೂ ವದಂತಿಗಳಿಗೆ ಕಿವಿಗೊಡಬೇಡ್ರಿ. ನಮ್ಮ ಭಾಗದಲ್ಲಿ ತುಂಬ ಶಾಂತಿ ಇದೆ, ಶಾಂತಿಯ ನೆಲವೀಡು ಇದು. KTJ ನಗರ, ಭಗತ್ ಸಿಂಗ್ ನಗರ ಈ ಹಿಂದೆ ಯಾವ ರೀತಿ ಇತ್ತೋ ಗೊತ್ತಿಲ್ಲ. ನಾನು ಈಗ ದಾವಣಗೆರೆಗೆ 15 ವರ್ಷದ ಸರ್ವಿಸ್ ನಂದು, ಇಲ್ಲೇ ಒಂದು 8 ವರ್ಷ ಸರ್ವಿಸ್ ಮಾಡಿದ್ದೀನಿ. ವಿದ್ಯಾನಗರ, ಆಜಾದ್ ನಗರ, ಎಕ್ಸ್ಟೆನ್ಷನ್ ಭಾಗದಲ್ಲಿ ಇಲ್ಲಿ ಬಂದು ಒಂದು 6-7 ತಿಂಗಳಾಯ್ತು. ನಮ್ಮಲ್ಲಿ ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ಇಲ್ಲ. ಈ ಕಾನ್ಫಿಡೆನ್ಸ್ ನಮ್ಮ ಮೇಲಾಧಿಕಾರಿಗಳಲ್ಲೂ ಇದೆ. ನಾವೆಲ್ಲ ಇಲ್ಲೇ ಹುಟ್ಟಿದ್ದೇವೆ, ಇಲ್ಲೇ ಮಣ್ಣಾಗ್ತೀವಿ ಅನ್ನೋ ಮನೋಭಾವ ನಮಗೆ ಬರಬೇಕು. ನಾವೆಲ್ಲೂ ಹೋಗೋದಿಲ್ಲ, ಇಲ್ಲೇ ಹುಟ್ಟಿದ್ದೇವೆ, ಈ ದೇಶಕ್ಕಾಗಿ ದುಡಿತೇವೆ, ಈ ದೇಶಕ್ಕಾಗಿ ನಮ್ಮ ಜೀವನ ಸವಿಸ್ತೇವೆ. ನೀವು ಯಾರು, ನಾನು ಇವತ್ತಿರ್ತೀನಿ, 2 ವರ್ಷ ಇಲ್ಲಿ ಸರ್ವಿಸ್ ಮಾಡ್ತೀನಿ, ಹೋಗ್ತೀನಿ, ನಾಳೆ ಇರೋರು ಯಾರು? ಈ ಭಾಗದ ನಾಗರಿಕರು ನೀವೇ. ನಿಮ್ಮ ಮುಖ ನೋಡಬೇಕು. ಈ ಹಿನ್ನೆಲೆಯಲ್ಲಿ ಎಲ್ಲ ನಿಮಗೆ ಹೇಳ್ತೀನಿ, ಈ ಗಣೇಶ ಹಬ್ಬ ಆಗಲಿ, ಈದ್ ಮಿಲಾದ್ ಹಬ್ಬ ಆಗಲಿ, ಪ್ರವಾದಿಗಳು ಹೇಳಿದಂತಹ ಸಂದೇಶನೂ ಅದೇ, ಶಾಂತಿ. ಹಿಂದೂ ಧರ್ಮದ ಸಂದೇಶನ ಮೊದಲನೇ ಸಂದೇಶನೇ ಅದು ಶಾಂತಿ, ಸಹೋದರತೆ. ಆ ಶಾಂತಿ ಸಹೋದರತೆ ಅನ್ನುವಂತಹ ಎಲ್ಲ ಧರ್ಮದ ಸಾರವನ್ನು ನಾವು ಬಿಟ್ಟು ದೇವರನ್ನ ರಕ್ಷಣೆ ಮಾಡುವಂತಹ ದೊಡ್ಡವರಾಗ್ತಾ ಇದೀವಿ ನಾವು. ಅದು ನಮಗೆ ಅಗತ್ಯ ಇಲ್ಲ. ದೇವರು ಅವರನ್ನು ಅವ್ರು ರಕ್ಷಣೆ ಮಾಡ್ಕೊಂಡಿದ್ದಾರೆ. ಅವರ ಹತ್ರ ನಾವು ಪ್ರಾರ್ಥನೆಯನ್ನಷ್ಟೇ ಮಾಡೋಣ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಈ ಶಾಂತಿಯನ್ನು ಕದಡುವಂತಹ ಯಾವುದೇ ಪ್ರಯತ್ನವನ್ನು ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿಯಾಗಿ ಕ್ರಮವನ್ನು ನಾವು ಇಲಾಖೆ ವತಿಯಿಂದ ತೆಗೆದುಕೊತೀವಿ. ಈಗಾಗಲೇ ತೆಗೆದುಕೊತಾ ಇದ್ದೀವಿ. ಆ ವಿಚಾರದಲ್ಲಿ ಯಾರಿಗೂ ಸಹ ಸಣ್ಣ ಸಂಶಯವನ್ನು ಬೇಡ. ಅಮಾಯಕರ ಬಗ್ಗೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ನಿಮ್ಮ ಉಳಿದಿರುವಂತಹ ಗಣಪತಿಗಳು, ಈಗಾಗಲೇ ಬಹಳ ಸಾರ್ವಜನಿಕ ಗಣಪತಿಗಳು ಇನ್ನೂ ಉಳಿದಿದ್ದಾವೆ, ಅವುಗಳನ್ನು DJಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ದಯಮಾಡಿ ಯಾರು ಇನ್ನೂ ಕಾಯ್ಕೊಂತ ಕೂತ್ಕೋಬೇಡಿ. ನೀವು ಬೇಗ ಸಾಧ್ಯವಾದಷ್ಟು ನಮ್ಮ ಶಾಸ್ತ್ರೋಕ್ತವಾಗಿ ಮೆರವಣಿಗೆಯನ್ನು ಮಾಡಿ ಮುಗಿಸಿ
ನಮ್ಮ ಕಡೆಯಿಂದ ಯಾವ ರೀತಿ ಪೊಲೀಸ್ ಬೆಂಬಲವನ್ನು ನಿಮಗೆ ಕೊಡಬೇಕು, ಸಹಕಾರವನ್ನು ಕೊಡಬೇಕು, ಎಲ್ಲ ರೀತಿಯ ಸಹಕಾರವನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಎಲ್ಲ ಮುಖಂಡರುಗಳು ಸಹ, ಎಲ್ಲ ಹಿರಿಯರು ಸಹ ನಿಮ್ಮ ಜೊತೆಗಿದ್ದಾರೆ. ಯಾವ ಸಣ್ಣ ಘಟನೆ ಇದ್ದರೂ ಇಮ್ಮಿಡಿಯೇಟಾಗಿ ನಮಗೆ ತಿಳಿಸಿ. ನನ್ನ ನಂಬರು 9480803250, ಲಾಸ್ಟ್ ನಂಬರು 3250. ಏನೂ ಸಾಧ್ಯವಾಗಿಲ್ಲ ಅಂದರೆ 112ಗೆ ಯಾವುದೇ ಸಣ್ಣ ಘಟನೆ ಇದ್ದು 112 ಒಂದು ಫೋನ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ 5 ನಿಮಿಷದಲ್ಲಿ ಗಾಡಿ ನಿಮ್ಮ ಮುಂದೆ ಇರ್ತದೆ, ಪೊಲೀಸ್ ಗಾಡಿ. ನಿಮಗೆ ಹಿರಿಯರಿದ್ದೀರಿ, ನನಗೆ ಮನೆಯಿಂದ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗ್ತಾ ಇಲ್ಲ, ನನ್ನ ಮನೆಗೆ ಮೆಡಿಸಿನ್ ತರೋಕ್ಕಾಗ್ತಾ ಇಲ್ಲ, ಒಂಟಿ ಇದ್ದೀನಿ, ನಾನು ಅಜ್ಜ ಇದ್ದೀನಿ, ಅಂಥದಕ್ಕೂ ಕರೀರಿ, ಬರ್ತೀವಿ ನಾವು ಪೊಲೀಸರು. ನೀವು ಕೊಡ್ತಕ್ಕಂಥ ಟ್ಯಾಕ್ಸಲ್ಲಿ ನಮಗೆ ಸಂಬಳ ಬರ್ತಾ ಇದೆ, ನಿಮ್ಮ ಸೇವೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾವಾಗಾದರೂ ನೀವು ಕರೀರಿ. ದಿನದ 24 ಗಂಟೆ, ವಾರದ 7 ದಿನ, ದಿನದ 24 ಗಂಟೆ ನೀವು ನಮಗೆ ಬಾಸ್. ಪೊಲೀಸ್ ಬಾಸ್ ಅಲ್ಲ, ನೀವು ಸಾರ್ವಜನಿಕರು ನಮಗೆ ಬಾಸ್. ನಿಮ್ಮ ಸೇವೆ ಮಾಡೋದಕ್ಕೆ ನಮಗೆ ಸರ್ಕಾರ ಈ ಅವಕಾಶವನ್ನು ಕೊಟ್ಟಿದೆ. ಆ ಅವಕಾಶವನ್ನು ನಾವು ಬಳಸ್ಕೊತೀವಿ, ನೀವು ಬಳಸ್ಕೊಳ್ಳಿ. ದಯವಿಟ್ಟು ಇಲಾಖೆಯೊಂದಿಗೆ ಸಹಕಾರ ಕೊಡಿ. ಕೊಡ್ತಾರೆ ಸಾಹೇಬ್ರು, ಏನು ಬಂದಿಲ್ಲ. ನಮ್ಮ ಭಾಗದಾಗೆ ನನಗೆ ತಿಳಿದ್ರಂಗೆ ಇಲ್ಲಿ ಗಲಾಟೆ ಪಲಾಟೆ ಆಗ್ತಿದ್ದಾನೆ ಸುಳ್ಳು. ನಾವೆಲ್ಲ ಒಂದೇ ತಾಯಿ ಮಕ್ಳು ಇದ್ದಂಗೆ ಇದ್ದೀವಿ, ನಾವು ಯಾರಿಗೂ ಬೇರೆ ಇಲ್ಲ. ನಾವು ಜಾತಿ ಮಾಡ್ಕೊಂಡಿರೋದಷ್ಟೇ. ಜಾತಿ ನಮ್ಮನೆ ಒಳಗಿರಲಿ, ಹೊರಗೆ ಬಂದ ಎಲ್ಲ ಪ್ರೀತಿಯಿಂದಿರೋಣ. ನಾವು ಒಂದೇ ತಾಯಿ ಮಕ್ಕಳು, ಏನು ಗಲಾಟೆ ಏನಾಗಲ್ಲ. ಸಾಹೇಬ್ ಏನು ಕೊಡಿಸ್ತಾರೆ, ಯಾರು ಬೇಜಾರ ಪಡ್ರಿ ಕೊಡಿಸ್ತಾರಂತ ಅಲ್ಲಿಗೆ ಮಾಡ್ಕೊಂತ ಅಲ್ಲೇ ಮುಗಿಸಿ ಈ ಒಂದು ಹಬ್ಬನ ಯಶಸ್ವಿನ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀನಿ. ಇಲ್ಲಿ ಧನ್ಯವಾದಗಳು. Thank you.